ನಾನು ರಾಜ್ಯದ ಮಂತ್ರಿಗಿಂತ ಪವರ್ಫುಲ್, ಯಾರಿಗೂ ಅಂಜುವ ಮಗನಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ನೀರಾವರಿ ಯೋಜನೆಗಳು ಸರಿಯಾಗಿ ಸಿಕ್ಕಿಲ್ಲ ಅಂತ ಹೇಳಿದರು. ದಕ್ಷಿಣ ಕರ್ನಾಟಕ ಭಾಗದವರು ಹೆಚ್ಚಿನ ಸಚಿವರಾಗಿದ್ದಾರೆ ಅಂತಂದ್ರು. ಎಂ ಬಿ ಪಾಟೀಲ್ ಹಾಗೂ ಯತ್ನಾಳ್ ಅವರ ನಡುವೆ ಮಾತಿನ ಚಕಮಕಿಯಾಗಿದೆ. ನೀವು ಜಗಳವಾಡೋದು ಬೇಡ ಅಂತ ಇಬ್ರು ಕೂಡ ಮಾತಾಡ್ಕೊಂಡಿದ್ದಾರೆ. ನಾನು ಕೇಂದ್ರ ಮಂತ್ರಿ ಆಗಿರೋನು ಅಂತ ಅಂದಿದ್ರು. ಅದ್ರ ಜೊತೆಗೆ ರಾಜ್ಯದಲ್ಲಿ ಮಂತ್ರಿನೇ ಆಗ್ಲಿಲ್ವಲ್ಲ ಅಂತ ಎಂ ಬಿ ಪಾಟೀಲ್ ಅವರು ಕಾಲೆಳೆದರು. ಹೊರಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ 36,580 ಎಕರೆಯನ್ನು ಭೂ ಸ್ವಾಧೀನಕ್ಕೆ 2 ಹಂತದಲ್ಲಿ ಒಳಪಡಿಸಲು ತೀರ್ಮಾನಿಸುತ್ತದೆ. ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಏನು ಹೇಳ್ತಾ ಇದ್ರಲ್ಲ, ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿದ್ದಾರೆ. ನೀವು ಉತ್ತರದಲ್ಲಿ ಕೊಡ್ತೀವಿದ್ರಲ್ಲ ಎಂ ಪಿ ಪಾಟೀಲ್ ಒಂದು ವೇಳೆ ಆ ಕ್ಯಾಬಿನೆಟ್ ನಿರ್ಣಯನ ಹೇಳ್ತಾ ಇದ್ರಿ. ಈಗ ಅದು ಅವಾಗನೇ ನೀವು ಇಲ್ಲ ಇದು ಹಿಂದೇನಾದ್ರೂ ಮಾಡಿದ್ರೆ ತಪ್ಪಿದೆ, ನಾವು 524.25 ಮಾಡ್ತೀವಿ. ಈಗ ನಮ್ಮ ಒಂದು ಈಗ ನಿನ್ನೆ ನೀವು ಬರ್ಲಿಲ್ಲ ಮೀಟಿಂಗ್, ಬರ್ಲಿಲ್ಲ ಸಭಾಪತಿಗಳು ಮೀಟಿಂಗ್ ಮಾಡಿ ಎಲ್ಲಾ ಕಡೆ ಶಾಸಕರ ಮೀಟಿಂಗ್